ವರ್ಷ ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದು. ಎಷ್ಟು ವರ್ಷ ಆಯಿತು ಅನ್ನೋದು ಲೆಕ್ಕ ಮಾಡಬೇಕು. 41 ವರ್ಷ ಆಯಿತು. ಲೆಕ್ಕದಾಗ ಎಷ್ಟು ಫಾಸ್ಟ್ 41 ವರ್ಷದಿಂದ ಇದು ನಡ್ಕೊತಾ ಬಂದಿದ್ದು. ಯಾಕೆ ಶಿವಾನುಭವ ಬೇಕು ಮನುಷ್ಯನಿಗೆ? ಮನುಷ್ಯನ ಮನಸ್ಸು ಯಾವಾಗಲೂ ಕೆಳಮುಖ ಹರಿತು. ನೀರು ಹೆಂಗೆ ತಗ್ಗಿದ್ದಲ್ಲಿ ಹೋಗ್ತದಲ್ಲ, ತಗ್ಗಿದ್ದಲ್ಲಿ ಹರಿಯೋದು ನೀರಿನ ಸಹಜ ಗುಣ. ಹಂಗೆ ಮನುಷ್ಯನ ಮನಸ್ಸು ಸ್ವಲ್ಪ ಕೆಟ್ಟದ ಕಡೆ ಹೆಚ್ಚು ಹೋಗ್ತಿರ್ತೀವಿ. ಅದೇ ತಗ್ಗಿಗೆ ಹೋಗೋ ನೀರು ಮ್ಯಾಲೆ ಏರಿಸ್ಬೇಕಾದ್ರೆ ಏನು ಮಾಡಬೇಕು? ಕರೆಂಟ್ ತಗೋಬೇಕು, ಮೋಟ್ರ್ ಕೂಡಿಸ್ಬೇಕು, ಪೈಪ್ಲೈನ್ ಮಾಡಬೇಕು, ಅವಾಗ ನೀರು ಮ್ಯಾಲೆ. ಹಂಗೆ ಕೆಳಗೆ ಹರಿಯುವಂಥ ಮನಸ್ಸನ್ನು ಮೇಲ್ಮುಖ ಮಾಡಿ ಒಳ್ಳೆ ಮನಸ್ಸನ್ನು ಮಾಡಬೇಕಾದ್ರೆ ಆ ಶಿವಾನುಭವ ನಾವು ಅಳವಡಿಸ್ಕೊಂಡ್ರೆ, ಶಿವಾನುಭವ ಅಂದ್ರೇನು? ಒಳ್ಳೆಯ ಮಾತು, ಗುರುವಿನ ಮಾತು, ಶರಣರ ಮಾತು, ಮಹಾತ್ಮರ ಮಾತು, ಅವನ್ನು ನಾವು ಮೇಲೆ ಕೇಳೋದ್ರಿಂದ ನಮ್ಮ ಮನಸ್ಸು ಕೆಟ್ಟದ ಕಡೆ ಹೋಗೋ ಮನಸ್ಸು ಮೇಲೆ ಹೋಗ್ತದೆ. ಅದಕ್ಕೆ ಇದು ಶಿವಾನುಭವ ನಮಗೆ. ಇನ್ನೊಂದು ಮಾತು ಹೇಳ್ತೀನಿ, ಅವಾಗ ಹೇಳ್ತಿರ್ತೀನಿ, ಅದನ್ನ ತಿಳಿದವರು ಇರ್ತಿರ್ಬೋದು. ಒಂದು ಮಾತು ಬದುಕನ್ನು ಬದಲಾವಣೆ ಮಾಡ್ತಾರೆ. ಒಂದು ಒಳ್ಳೆಯ ಮಾತು ಜೀವನ ಅದು ಪರಿವರ್ತನೆ ಮಾಡ್ತಾರೆ. ಒಂದು ಸಣ್ಣ ಘಟನೆ ಹೇಳ್ತೀನಿ. ನಮ್ಮಂಥವ್ರು ಗುರುಗಳು ಟ್ರೈನಿಗೆ ನಡೆದಿತ್ತು. ಟ್ರೈನ್ ಬಂದು ನಿಂತಿತ್ತು. ಇನ್ನೂ ಒಂದು 2 ನಿಮಿಷ 3 ನಿಮಿಷದ ಟ್ರೈನ್ ಬಿಡೋದು. ಅವರಲ್ಲಿ ಹೋಗಿ ಟ್ರೈನಿಗೆ ಇರಬೇಕಂತ ಹೋಗ್ತಾ ಇದ್ದಾರೆ. ಅಲ್ಲೊಬ್ಬ ತರುಣ, 30 ವರ್ಷದ ಒಬ್ಬ ತರುಣ ಆ ಕಡೆ ಈ ಕಡೆ ಪ್ಲಾಟ್ಫಾರ್ಮ್ನಲ್ಲಿ ತಿರುಗತ್ತ. ಅವನ ಮುಖ, ಅವನ ಭಾವ, ಅವನ ಇದು ನೋಡಿದ್ರೆ ಇವ್ರಿಗೆ ಗೊತ್ತಾಯಿತು, ಇವಾಗ ಟ್ರೈನ್ ಬಿಟ್ಟು ಕೂಡಲೇ ಟ್ರೈನ್ದಾಗ ಹಾರಬೇಕಲ್ಲ ಅಂತ ಅವ್ರಿಗೆ ತಿಳಿತು.